ಹಗಲು ರಾತ್ರಿ ಶ್ರಮಪಟ್ಟು PhD ಪಡೆಯಬೇಕು ಅಂತ ಗೈಡ್ನ ಹಿಡಿದು ಥೀಸಿಸ್ ರೆಡಿ ಮಾಡಿದ್ದಂತಹ ಇಲ್ಲೊಬ್ಬ ಮಹಿಳೆ ವಿದ್ಯಾರ್ಥಿನಿ ಪ್ರೊಫೆಸರ್ ಕೊಟ್ಟಂತಹ ಕಾಮಕಾಂಡಕ್ಕೆ ಬಲಿಯಾಗಿದ್ದಾಳೆ. ಅಷ್ಟೇ ಅಲ್ಲ, ಈ ಕಾಮಕಾಂಡವನ್ನ ವಿರೋಧಿಸಿದ್ದಕ್ಕೆ ಆಕೆಗೆ PhDನೇ ಪ್ರದಾನ ಮಾಡಿಲ್ಲ ಅಂತ ನಿದ್ದೆ ಮಾತ್ರೆ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾಳೆ. ಈ ಘಟನೆ ಈಗ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಯಾಕೆ ಅಂತಂದ್ರೆ ಆಗಾಗ್ಗೆ ಇಂತಹ ಘಟನೆಗಳು ನಡೀತಾನೆ ಇರ್ತವೆ. ಅದರಲ್ಲೂ ಕೂಡ PhD ಮಾಡುವಂತಹ ವಿದ್ಯಾರ್ಥಿನಿಗಳು ಈ ತರ ಗೈಡ್ ತಮ್ಮನ್ನ ಕಾಮತೃಷೆಗೆ ಬಳಸ್ಕೊಂಡು ಲೈಂಗಿಕ ದೌರ್ಜನ್ಯ ಮಾಡ್ತಾರೆ ಅಂತ ಈ ತರದ ಘಟನೆಗಳನ್ನ ಆಗಾಗ್ಗೆ ಕೇಳ್ತಾ ಇರ್ತೀವಿ. ಯಾಕೆ ಅಂತಂದ್ರೆ ಗೈಡ್ ಅಂತಂದ್ರೆ ಅವರು ಕೂಡ ಒಬ್ಬ ಪ್ರಾಧ್ಯಾಪಕರಾಗಿರ್ತಾರೆ, ದೇವ್ರ ಸಮಾನ ಅವರು. ಆ ದೇವರೇ ಈ ತರ ದೆವ್ವ ಆಗಿ ಕಾಮ ಪಿಶಾಚಿಗಳಾಗ್ಬಿಟ್ರೆ ಏನ್ ಮಾಡೋದು ಹೇಳಿ. ಈ ವಿಚಾರಕ್ಕೆ ಈಗ ಘಟಿಕೋತ್ಸವದಲ್ಲಿ ಪದವಿ ಪಡೆದು PhD ಮಾಡಿ ಡಾಕ್ಟರೇಟ್ ಪದವಿ ಪಡಿಬೇಕಾಗಿರುವಂತಹ ವಿದ್ಯಾರ್ಥಿನಿ ಇವತ್ತು ಆಸ್ಪತ್ರೆಯಲ್ಲಿ ಗೋಳಾಡ್ತಾ ಇದ್ದಾರೆ. ಏನಿದು ಒಟ್ಟಾರೆ ಘಟನೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಫುಲ್ ಬ್ರೇಕಿಂಗ್ ಬರ್ತಾ ಇದೆ, ಬನ್ನಿ ನೋಡೋಣ. ಪ್ರೊಫೆಸರ್ ಕಾಮಕಾಂಡಕ್ಕೆ ಆಸ್ಪತ್ರೆ ಪಾಲಾಗಿದ್ದಾಳೆ ವಿದ್ಯಾರ್ಥಿನಿ. ಗೈಡ್ ಮಾಡೋದು ಬಿಟ್ಟು ಕಾಮದ ಪಾಠ ಮಾಡ್ತಾ ಇದ್ದ ಈ ಪ್ರೊಫೆಸರ್ PhD ಪದವಿ ನಡೆದ ಯುವತಿ ಬಾಳದಲ್ಲಿ ಕಾಮದ ಆಟದ ಆರೋಪ ಈಗ ಎದುರಾಗಿದೆ. ದೂರು ನೀಡಿದ್ರೂ ಕೂಡ ನಿರ್ಲಕ್ಷ್ಯ ತೋರಿದ್ಯಾಕೆ ವಿಶ್ವವಿದ್ಯಾಲಯ ಕುಲಪತಿ? ಮನನೊಂದು ನಿದ್ದೆ ಮಾತ್ರೆ ಸೇವಿಸಿದ್ದಾಳೆ PhD ವಿದ್ಯಾರ್ಥಿನಿ ಸುಜಾತಾ ಬೆಂಡೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದ ಸುಜಾತಾ ಬೆಂಡೆ ಪ್ರೊಫೆಸರ್ KLN ಮೂರ್ತಿ ಅಂತೆ ಈತ ಮಾನಸಿಕ ಮತ್ತು ಲೈಂಗಿಕ ಕಿರುಕುಳ ಕೊಡ್ತಾ ಇದ್ದಂತೆ. ಈ ಒಂದು ಮಾನಸಿಕ ಮತ್ತು ಲೈಂಗಿಕ ಕಿರುಕುಳಕ್ಕೆ ಸಂಬಂಧಪಟ್ಟಂತೆ ವಿಶ್ವವಿದ್ಯಾಲಯದ ಕುಲಪತಿಗಳಿಗೂ ಕೂಡ, ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಕುಲಪತಿಗಳಿಗೂ ಕೂಡ ಈಕೆ ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಾಳೆ. ಕಂಪ್ಲೇಂಟ್ ಅನ್ನ ತೆಗೆದುಕೊಂಡಂತ ಕುಲಪತಿಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ನಡೆಸ್ತಾರೆ. ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಆ ಪ್ರೊಫೆಸರ್ದು ತಪ್ಪು ಅಂತಾನೂ ಕೂಡ ಪ್ರಾಥಮಿಕವಾಗಿ ಗೊತ್ತಾಗುತ್ತೆ. ಅದಾದ್ಮೇಲೆ ಆತನನ್ನ ಅಮಾನತು ಮಾಡಲಾಗುತ್ತೆ. ಅಮಾನತು ಮಾಡಿದ ಮೇಲೆ ಈಕೆ ಕೇಸ್ ವಾಪಸ್ ತೆಗೆದುಕೊಂಡಿದ್ದಾಳೆ ಅಂತ ಕುಲಪತಿಗಳು ಹೇಳ್ತಾ ಇದ್ದಾರೆ. ಆದರೆ ಇತ್ತೀಚೆಗೆ ನಡೆದಂತಹ ಘಟಿಕೋತ್ಸವದಲ್ಲಿ ಆಕೆಗೆ ಡಾಕ್ಟರೇಟ್ ಪದವಿಯನ್ನ ಕೊಡಲಾಗಲಿಲ್ಲ. ಹೀಗಾಗಿ ಡಾಕ್ಟರೇಟ್ ಪದವಿ ಕೊಡ್ಲಿಲ್ಲ. ಇದಕ್ಕೆ ಕಾರಣ ತಾನು ಮಾಡಿದಂತಹ ಆರೋಪ, ತನ್ನ ಮೇಲೆ ನಡೆದಂತಹ ಲೈಂಗಿಕ ದೌರ್ಜನ್ಯದ ಬಗ್ಗೆ ತಾನು ಓಪನ್ ಆಗಿ ಮಾತನಾಡಿದ್ದರಿಂದ ಈ ರೀತಿ ತನಗೆ ಈ ಡಾಕ್ಟರೇಟ್ ಪದವಿಯನ್ನ ಕೊಡದೆ ನನಗೆ ಅನ್ಯಾಯ ಮಾಡಿದ್ದಾರೆ. ಬೇಲಿನೇ ಎದ್ದು ಹೊಲ ಮೇಯ್ದ್ರೆ ತಾನೇನು ಮಾಡಕ್ಕಾಗುತ್ತೆ ಅಂತ ಆಕೆ ಅಸಹಾಯಕಳಾಗಿ ಈಗ ನಿದ್ದೆ ಮಾತ್ರೆ ಸೇವಿಸಿ ಆಸ್ಪತ್ರೆಯ ಪಾಲಾಗಿದ್ದಾಳೆ. ಹಾಗಾದ್ರೆ ಏನ್ ಹೇಳ್ತಾಳೆ ಸಂತ್ರಸ್ತೆ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಈ ಮಧ್ಯೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಕುಲಪತಿಗಳು ತ್ಯಾಗರಾಜ್ ಅವರು ಕೂಡ ಏನ್ ಹೇಳಿದ್ದಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕೇವಲ ಲೈಂಗಿಕ ದೌರ್ಜನ್ಯ ನಡೆದಿದೆ ಅಂತ ತಾನು ಹೇಳಿದ ಮಾತ್ರಕ್ಕೆ ಆಕೆಗೆ ಆಕೆಗೆ ದಕ್ಕಬೇಕಾಗಿರುವಂತಹ ಡಾಕ್ಟರೇಟ್ ಪದವಿಯನ್ನ ಕೊಡದೇನೆ ಆಕೆಯ ಬಾಳಲ್ಲಿ ಆಟ ಆಡ್ತಾ ಇರೋದು ನಿಜಕ್ಕೂ ಕೂಡ ಇದು ದುರಾದೃಷ್ಟಕರ ಮತ್ತು ಅವಮಾನದ ಸಂಗತಿ. ನಾವೇ ಹೇಳ್ತೀವಿ ಯಾವಾಗ್ಲೂ ಹೆಣ್ಣು ಮಕ್ಕಳು ತಮಗಾದಂತಹ ದೌರ್ಜನ್ಯ ಅತ್ಯಾಚಾರದ ವಿಚಾರಗಳಲ್ಲಿ ಮುಲಾಜಿಲ್ಲದೆ ರಾಜಿ ಮಾಡ್ಕೊಳ್ಳದೆ ಮುಜುಗರ ಇಲ್ಲದೆ ಹೊರಗಡೆ ಹೇಳಬೇಕು. ಹೇಳಿ ಯಾರು ಈ ರೀತಿಯ ಕುಕೃತ್ಯಕ್ಕೆ ಭಾಗಿಯಾಗ್ತಾರೆ ಅವ್ರನ್ನ ನೇತ್ ಹಾಕಬೇಕು. ಎಲ್ಲಿಯವರೆಗೆ ಸಹಿಸಿಕೊಂಡು ಸುಮ್ಮನೆ ಇರ್ತೀವೋ ಅಲ್ಲಿಯವರೆಗೆ ಹೆಣ್ಮಕ್ಕಳ ಮೇಲಿನ ದೌರ್ಜನ್ಯದ ಪ್ರಕರಣಗಳು
ದಿನೇ ದಿನೇ ಜಾಸ್ತಿ ಆಗುತ್ತೆ. ಹೊರಗಡೆ ಬಂದು ಮಾತನಾಡಿ ಅವರ ನಾಚಿಕೆ ಮಾನ ಮರ್ಯಾದೆ 3 ಕಾಸಿಗೆ ಹರಾಜಾಗಲಿಲ್ಲ ಅಂದರೆ ಈ ರೀತಿ ಎಲ್ಲ ಕಡೆ, ಅದು ಕೇವಲ ನೀವು ಕಾಲೇಜುಗಳಲ್ಲಿ ಅಂತಲ್ಲ ಅಥವಾ ಯಾವುದೇ ಕ್ಷೇತ್ರ ತಗೊಳ್ಳಿ, ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಈ ರೀತಿಯಾದಂತಹ ದೌರ್ಜನ್ಯಗಳು ಸರ್ವೇ ಸಾಮಾನ್ಯವಾಗಿ ಕೇಳಿ ಬರ್ತಾ ಇರುತ್ತೆ. ಆ ಹಿನ್ನೆಲೆಯಲ್ಲಿ ಇವತ್ತು ಈ ಸಂತ್ರಸ್ತೆ ಮಹಿಳೆ ಹೇಳಿದ್ದೇ ಆಕೆಗೆ ಮುಳುವಾಗಿದೆ.